ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆಯ ಅಖಾಡದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕವಾಗಿರೋದ್ರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಅಹಿಂದ ಮತವನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಹಿಂದ ವರ್ಗದ ಓಟು ಅಂತ ನಾವು ಈ ಕ್ಷೇತ್ರದಲ್ಲಿ ನೋಡಿದರೆ 1,25,000 ಅಂದಾಜು ಓಟುಗಳಿದ್ದಾವೆ. ಈ ಓಟನ್ನು ಪಡೆಯೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ಅವರಿಗೆ ಉಸ್ತುವಾರಿಯನ್ನು ಕೂಡ ಕೊಡಲಾಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಉಸ್ತುವಾರಿಯಾಗಿ ಮಾಡಿದರೆ ಅವರ ಪುತ್ರನೂ ಕೂಡ ಓಡಾಡ್ತಾ ಇದ್ದಾರೆ. ರಾಹುಲ್ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಅಹಿಂದ ವರ್ಗದ ಮತಗಳನ್ನು ಪಡೆಯುವಂಥ ಪ್ರಯತ್ನದಲ್ಲಿದ್ದಾರೆ. ಕರ್ನಾಟಕದಲ್ಲಿ ನಡೆಯುವಂಥ ಬಾಗಲಕೋಟ್ ಉಪಚುನಾವಣೆ ಏನಿದೆ, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಹಾಕಿರ ಆ ನಿಟ್ಟಿನಲ್ಲಾಗಿರ್ಬೋದು ಮತ್ತು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರ ಕಾರಣಕ್ಕಾಗಿ ನಮಗೆ ಇಲ್ಲೇ ಉಸ್ತುವಾರಿ ಹಾಕಿರೋ ಕಾರಣಕ್ಕಾಗಿ ಇನ್ಚಾರ್ಜ್ ಹಾಕಿರೋ ಕಾರಣಕ್ಕಾಗಿ ನಾವು ಪಕ್ಷದ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಸಂಪೂರ್ಣವಾಗಿ ಇವತ್ತು ಯಾವ ರೀತಿ HY ಮೇಟಿ ಅವರು ಶಾಸಕರಾದ ಮೇಲೆ ಈ ಭಾಗದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು, ಸಮಾಜ ಸೇವೆಯನ್ನು ಮಾಡಿದ್ರು, ಆ ನಿಟ್ಟಿನಲ್ಲಿ ಇವತ್ತು ಅವರ ಸುಪುತ್ರರಂತ ಉಮೇಶ್ ಮೇಟಿ ಅವರು ಕೂಡ ಅವರಿಗೆ ಒಂದು ಅವಕಾಶ ಈ ಭಾಗದ ಜನರ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಅನೇಕ ಸಚಿವರು ಅವ್ರ ಪರವಾಗಿ ನಿಂತು ಇವತ್ತು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಯಶಸ್ವಿಯನ್ನು ಕಾಣ್ತೀವಂಥ ಒಂದು ವಿಶ್ವಾಸವಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕೊಡುಗೆ ಏನಿದೆ, ಸಿದ್ಧಾಂತಗಳನ್ನು ಎತ್ತಿಡುವಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸುತ್ತೇನೆ. ಕರ್ನಾಟಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.